ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಹೆಸರು ಹೇಳುತ್ತೆ, ಎಲೆಕ್ಟ್ರೋ ಅಂದರೆ ಎಲೆಕ್ಟ್ರಿಕ್ ಕರೆಂಟ್, ಲೈಸಿಸ್ ಅಂದರೆ ಬ್ರೇಕ್ ಡೌನ್. ಅಂದರೆ ಈ ಪ್ರೊಸೆಸ್ಸಲ್ಲಿ ವಾಟರ್ನ ನಾವು ಬ್ರೇಕ್ ಡೌನ್ ಮಾಡ್ತೀವಿ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಸೆಟಪ್ ನೋಡೋದಾದರೆ, ಒಂದು ಬೀಕರಲ್ಲಿ ನಾವು 2 ಹೋಲ್ಸ್ ಮಾಡಿ ಅದರಲ್ಲಿ 2 ಗ್ರಾಫೈಟ್ ರಾಡ್ನ ಪ್ಲೇಸ್ ಮಾಡ್ತೀವಿ. ಆ 2 ಗ್ರಾಫೈಟ್ ರಾಡ್ನ ಒಂದು 6 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ ಟರ್ಮಿನಲ್ ಬಂದುಬಿಟ್ಟು ಆ್ಯನೋಡ್, ನೆಗೆಟಿವ್ ಟರ್ಮಿನಲ್ ಬಂದುಬಿಟ್ಟು ಕ್ಯಾಥೋಡ್. ಈ ಬೀಕರ್ ಅಲ್ಲಿ ನಾವು ವಾಟರ್ನ ಫಿಲ್ ಮಾಡ್ತೀವಿ. ಅದ್ರ ಜೊತೆಗೆ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ H2SO4ನ ಆ್ಯಡ್ ಮಾಡ್ತೀವಿ. ಯಾಕಂದರೆ ವಾಟರ್ ಬಂದುಬಿಟ್ಟು ಒಂದು ಬ್ಯಾಡ್ ಕಂಡಕ್ಟರ್, ಅದಕ್ಕೆ ಕಂಡಕ್ಟಿವಿಟಿ ಬರಲಿ ಅಂತ ಹೇಳಿ ನಾವು ಫ್ಯೂ ಡ್ರಾಪ್ಸ್ ಆಫ್ H2SO4ನ ಆ್ಯಡ್ ಮಾಡ್ತೀವಿ. ಅದಾದಮೇಲೆ 2 ಗ್ರಾಫೈಟ್ ರಾಡ್ ಮೇಲೆ 2 ಟೆಸ್ಟ್ ಟ್ಯೂಬ್ಸ್ನ ಪ್ಲೇಸ್ ಮಾಡ್ತೀವಿ. ಅದನ್ನು ಡೈಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಯಾವಾಗ ಈ ಸೊಲ್ಯೂಷನ್ಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತೀವೋ ಆವಾಗ ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಆಗಿ ಮತ್ತು ಆಕ್ಸಿಜನ್ ಗ್ಯಾಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ದು ಚಾರ್ಜ್ ಬಂದುಬಿಟ್ಟು ಪಾಸಿಟಿವ್ ಆಗಿರುತ್ತೆ ಮತ್ತು ಆಕ್ಸಿಜನ್ದು ಚಾರ್ಜ್ ಬಂದುಬಿಟ್ಟು ನೆಗೆಟಿವ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಅಂದರೆ ಈ ಒಂದು ಸೊಲ್ಯೂಷನಲ್ಲಿ ಪಾಸಿಟಿವ್ ಚಾರ್ಜ್ ಇರೋ ಹೈಡ್ರೋಜನ್ ಗ್ಯಾಸ್ ಕ್ಯಾಥೋಡ್ ಕಡೆ ಪಾಸ್ ಆಗುತ್ತೆ ಮತ್ತು ನೆಗೆಟಿವ್ ಚಾರ್ಜ್ ಇರೋ ಆಕ್ಸಿಜನ್ ಗ್ಯಾಸ್ ಆ್ಯನೋಡ್ ಕಡೆಗೆ ಪಾಸ್ ಆಗುತ್ತೆ. ಈ ಗ್ಯಾಸಸ್ಸಿಂದ ಟೆಸ್ಟ್ ಟ್ಯೂಬಲ್ಲಿ ಬಬಲ್ ಫಾರ್ಮೇಷನ್ನ ನಾವು ನೋಡ್ಬೋದು. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರಲ್ಲಿ ಈ ಥರ ವಾಟರ್ ಬ್ರೇಕ್ ಡೌನ್ ಆಗೋದನ್ನ ನಾವು ನೋಡ್ಬೋದು. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತು ಈ ಥರ ಹೆಚ್ಚು ಕಾನ್ಸೆಪ್ಟ್ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ.